Ready? 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 ನನಗೆ ಆರ್ಡರ್ ಬಂದಿರೋ ಶ್ರೀ ಶ್ರೀ ಏನೋ ಆರ್ಡರ್ ಮಾಡಿ ಹಂಗಿದೆ ನನಗೆ ತಗೊಂಡು ಚಾಕು ನೋಡಿ ಚೆಕ್ ಮಾಡಿ ಓಪನ್ ಮಾಡಿ ಬಂದೆ ಏನು ಶ್ರೀ ಇದು ಸರ್ಪ್ರೈಸ್ ಮಾಡು. ನನ್ನ ಬರ್ಡೇಗೆ ಇನ್ನೂ 1 ಮಂತ್ ಇದೆ. ಒಳ್ಳೆ ಪ್ರಿಪ್ರೇಷನ್ ಗಿಫ್ಟ್ ಇದು. ನೋಡೋಣ ತಡಿ ಏನೋ ಒಂದು ಸರ್ಪ್ರೈಸ್ ಅಂತ ಹೇಳಿ ನನಗೆ ಇವತ್ತೇನೋ ಒಂದು ಇರ್ತೀಯ ಇದು ಆಫು ಫುಲ್ ಹಬ್ಬ ಇದು ಒಳ್ಳೆ ಸ್ಟಡಿ ಅಂತ ಕಾಣ್ತಾ ಇದೆ. ಎಷ್ಟು ಕೆಜಿ ತಡೆಯುತ್ತಿದೆ ಸರಿ? ಸುಮಾರು 2 kg ತಡೆಯುತ್ತೆ. ಅದು ಸರಿ ನನಗೆ ಫುಲ್ ಅಪ್ ಮಾಡೋಕ್ಕೆ ಬರಲ್ಲ ಇದು ತಗೊಂಡು ಏನು ಮಾಡಿ? ಇದರಲ್ಲಿ ಫುಲ್ ಅಪ್ ಅಷ್ಟೇ ಎಲ್ಲ ಅಂತಾರೆ. ಇದರಲ್ಲಿ ಕ್ರಂಚಸ್ ಮಾಡ್ಬೋದು, ಪುಷ್ ಅಪ್ ಮಾಡ್ಬೋದು, ಸ್ಟ್ರೆಚಸ್ ಕೂಡ ಮಾಡ್ಬೋದು. ನೋಡೋಣ ನೀನೇನು ಮಾಡ್ತೀಯ? ಪರವಾಗಿಲ್ಲ ಇದರಲ್ಲಿ ಬಬಲ್ ಕೂಡ ಕೊಟ್ಟಿದ್ದಾರೆ ಅಂದರೆ ಇದು ಇನ್ಕ್ಲಿನೇಷನ್ ಕರೆಕ್ಟಾಗಿ ಸೆಟ್ ಮಾಡೋಕ್ಕೆ ಒಂದು ಒಳ್ಳೆ ಗ್ರಿಪ್ ಕೂಡ ಇದೆ ಹ್ಯಾಂಡ್ ಗ್ರಿಪ್ಪು. ಕೈ 25 ಅಂತ ಗ್ರಿಪ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಮಾಡ್ಬೋದು. ಸೂಪರ್ ಆಗಿದೆ ನೋಡೋದು ಚೆನ್ನಾಗಿದೆ ಬೆಸ್ಟ್ ಪಾರ್ಟ್ ಏನು ಗೊತ್ತಾ ಇದರಲ್ಲಿ? ಇದು ಸ್ಕ್ರೂ ಹಾಕ್ಬಿಟ್ಟು ವಾಲ್ ಮೌಂಟಿಂಗ್ ಮಾಡೋಕ್ಕೆ. ಓಕೆ ಸೊ ನೀವು ಜಸ್ಟ್ ಯಾವುದೇ ಪ್ಲೇಸಲ್ಲಿ ಫಿಟ್ಟಿಂಗೋಸ್ಕರ ಜಸ್ಟ್ ಇದನ್ನು ಟಿಲ್ಟ್ ಮಾಡಿದ್ರೆ ಸಾಕು ಫಿಟ್ ಆಗುತ್ತೆ. ಸೊ ಈಸಿಲಿ ಡಿಟ್ಯಾಚಬಲ್, ಈಸಿಲಿ ಅಟ್ಯಾಚಬಲ್. ಹೌದಾ ಸರಿ ಬಾ ಇಲ್ಲೇ ಫಿಟ್ ಮಾಡಿ ನೋಡೋಣ ಅರುಮುತ್ತ. ಆರು ಮಾತ್ರವಾ? ಸೊ ಹಿಂಗೆ ತಿರುಗಿಸಿದ್ರೆ ಚಿಕ್ಕದಾಗುತ್ತೆ, ಹಿಂಗೆ ತಿರುಗಿಸಿದ್ರೆ ಎಕ್ಸ್ಟೆಂಡ್ ಆಗುತ್ತೆ. ನಾವು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ಡೋರ್ ಸೈಜ್ಗೆ ಫಿಟ್ ಮಾಡ್ಕೊಂಡು ಇದೆಯಲ್ಲ ಇದು ಅನ್ಲಾಕ್ ಲಾಕ್ ಥರ ಬೇಸಿಕಲಿ ಹಿಂಗೆ ಲಾಕ್ ಮಾಡಿದ್ರೆ ಇದನ್ನು ರೊಟೇಟ್ ಮಾಡೋಕ್ಕಾಗಲ್ಲ. ಇದು ಫೈನ್ ಅಡ್ಜಸ್ಟ್ಮೆಂಟ್ಸು ಅಂದರೆ ಫಸ್ಟ್ ಇದನ್ನು ಮಾಡಿ ಇದ್ರದ್ದು ಏನು ಲೆಂತ್ ಇದೆಯಲ್ಲ ಡೋರ್ದು ಆ ಪ್ರಕಾರವಾಗಿ ಇದನ್ನು ಕೂತ್ಕೊಂಡ್ಬಿಡೋದು. ಆವಾಗ ಸುಮ್ಮನೆ ಜಸ್ಟ್ ಸಿಂಪಲಾಗಿ ಕೂತಿರುತ್ತೆ. ಆಮೇಲೆ ಇದನ್ನು ಫುಲ್ ಟೈಟ್ ಮಾಡೋಕ್ಕೆ ಅಂದರೆ ಈ ಥರ ತಿರುಗಿಸ್ತಾ ಹೋಗ್ಬೇಕು. ಆಮೇಲೆ ಇದು ನೋಡ್ಕೊತಾ ಇಲ್ಲಿ ಬಬಲ್ ಕಾಣ್ತಿದಲ್ಲ, ಈ ಬಬಲು ಸೆಂಟ್ರಲ್ಲಿ ಇರಬೇಕು. ಏನಾದ್ರು ಆ ಕಡೆ ಈ ಕಡೆ ಆಯಿತು ಅಂದರೆ ಅದು ನಾವು ಸೆಟ್ ಮಾಡಿರೋ ಹ್ಯಾಂಗಲ್ ಸರಿ ಇಲ್ಲ ಅಂತ ಆಮೇಲೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಸೆಂಟ್ರಲ್ ಇದ್ರೆ ಒಳ್ಳೇದು. ಸೊ ಇನ್ನು ಸ್ವಲ್ಪ ಟೈಟ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಮಾಡೀನಿ ಅದ್ರ ಕಡೆ ಇಲ್ಲಿಂದ ನೋಡ್ಕೊಂಬರೋದು. ಒಳ್ಳೆ ಗ್ರಿಪ್ಪಲ್ಲಿ ಅಂತೂ ಕೂತಿದೆ. ಒಂದ್ಸತಿ ಜೋತ್ ಬಿದ್ದು ನೋಡಿದ್ರೆ ಪಕ್ಕ ಗೊತ್ತಾಗ್ಬಿಡುತ್ತೆ ಸ್ಟ್ರಾಂಗ್ ಇದೆ ಅಂತ. ಆಯಿತು, ಕರೆಕ್ಟಾಗಿ ಕೂತಿದ್ಯಾ? ಭಯ ಅಂತೂ ಇದೆ, ಒಂದ್ಸತಿ ಚೆಕ್ ಮಾಡೋಕ್ಕೆ. ಸರಿ ಒಂದ್ಸಲ ಚೆಕ್ ಮಾಡಿ ನೋಡೋಣ. ಸಪೋರ್ಟ್ ಮಾಡ್ತಾರೆ 200 kg ಈಸಿಯಾಗಿ ಆಗುತ್ತೆ. ಇದೆಲ್ಲ ಫಿಟ್ ಆದಮೇಲೆ ರೆಡ್ ಕಲರ್ ನಾವ್ ಇದೆಯಲ್ಲ ಎರಡನ್ನು ಟೈಟ್ ಮಾಡಬೇಕು. ಸೊ ದಟ್ ಅಲ್ಲಿ ಸೊ ಅದು ಫಿಟ್ಟಿಂಗ್ ಆಗೋಟ ಇದು. ಸೊ ನಾವು ಒಂದು ಸ್ಕ್ರೂ ಹೊಡೆದಿಲ್ಲ, ಹಾಗೆ ಫಿಟ್ ಆಗಿದೆ. ಓಕೆ, ಕೊಂಚ ರೆಡಿ ಆಗಿದೆ. ಹುಷಾರು. ಓಕೆ, ತರ್ಸೋದನ್ನ ತರಿಸ್ಬಿಟ್ಟು ಇವಾಗ ನನಗೆ ಭಯ ಆಗ್ತಾ ಇದೆ. ಬ್ರ್ಯಾಂಡ್ ಅವ್ರದ್ದು ಟ್ರಸ್ಟೆಡ್ ಬ್ರ್ಯಾಂಡ್. ಸೊ ಇದು ಸ್ಟಡಿ ಆಗಿದೆ, ಸ್ಟ್ರಾಂಗ್ ಆಗಿದೆ. ಜೈ ಆಂಜನೇಯ. ಹುಷಾರು. ಸಾಕ್ಬಿಡು. ಪರವಾಗಿಲ್ಲ, ಸ್ಟ್ರಾಂಗ್ ಆಗಿದೆ. ಹ್ಯಾಪಿ? ಸೋಫಾ ಗುಡ್. ನನ್ನ ಇವಾಗ ಸ್ಟಾರ್ಟಿಂಗ್ ಏನು ಮಾಡಬೇಕು ಅಂದರೆ ಹೈಟ್ ಏನೋ ಕರೆಕ್ಟ್ ಆಗಿದೆ ನನಗೆ. ಫಸ್ಟ್ ಜೋತ್ ಬಿಡೋದು ಕಲಿಬೇಕು. ಜೋತ್ ಬಿದ್ದು ಮೇಬಿ ಒಂದು 30 to 60 ಸೆಕೆಂಡ್ಸ್ ಅಂದರೆ 1 ನಿಮಿಷ ಜೋತ್ ಬಿಡೋದು ಕಲಿತ್ರೆ ಆವಾಗ ನನ್ನ ಬಾಡಿ ವೆಯ್ಟ್ನ ನಾನು ಅಷ್ಟು ಒಂದು 50% ಚಾನ್ಸಸ್ ಇದೆ ಅಂತ ಆಗುತ್ತೆ. ಓಕೆ, ನೋಡೋಣ ಯೂಟ್ಯೂಬಲ್ಲಿ ಇದಾವಲ್ಲ ಸಿಕ್ಕಾಬಿಟ್ಟೆ ಕ್ಯಾಪ್ಲ ಪುಲ್ಲಿಂಗ್ ಅದು ಇದು ಅಂತ ಎಲ್ಲವೂ ಟ್ರೈ ಮಾಡೋಣ. ಬಟ್ ಯಾರೋ ಸಣ್ಣಗೆ ಯಾರೋ ತಗೊಂಡು ಒಂದ್ಸರಿ ಜೋತ್ನಲ್ಲಿ ಹಾಕಿದ್ರೆ ಚೆನ್ನಾಗಿದೆ. ನನ್ನ ಮಕ್ಕಳು ಯಾರೋ ಇರ್ತಾರಲ್ಲ ಒಂದು 25-30 ಕಿಲೋಸ್ 50 ಕಿಲೋಸ್ ಅವರು ಈಗಾಗ ಜೊತೆಲಿ ಆಡ್ಬೋದು. ಬೇಸಿಕಲಿ ಇದನ್ನು ಎಲ್ಲ ಏಜ್ ಅವರು ಬಳಸ್ಬೋದು. ಎಸ್ಪೆಷಲಿ ಮಕ್ಕಳಿಗೇನೆ ಇದು ಹೈಟ್ ಬೆಳೀಲಿ ಅಂದ್ಬಿಟ್ಟು. ಸೊ ಜಿಮ್ನಾಸ್ಟಿಕ್ ಇದೆಲ್ಲ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಇದು ಬೇಸಿಕಲಿ ಹೋಮ್ ಜಿಮ್ ಎಕ್ವಿಪ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಎನಿವೇ ಸ್ಟಾರ್ಟ್ ಮಾಡು ನೀನು ಜರ್ನಿ ಸ್ಲೋ ಆಗಿ. ಆಲ್ ದ ಬೆಸ್ಟ್. ಓಕೆ, ಖುಷಿ ಆಯ್ತಾ? ಚೌಕಾಲಿ ಹೇಗೆ ಅನಿಸ್ತಾ ಇದೆ? ಪರವಾಗಿಲ್ಲ, ನಿಂದು ಅರೌಂಡ್ 90 kg ವೆಯ್ಟ್ ತಡಿತಾ ಇದೆ ಅಂದರೆ ಐ ಫೀಲ್ ಗ್ರೇಟ್. ಇದನ್ನ ಇಲ್ಲಿ ಕೆಳಗಡೆ ಹಾಕೊಂಡ್ಬಿಟ್ರೆ ನಾನು ಇದೊಂದು ಪುಷಪ್ಸ್ ಮಾಡ್ಬೋದು. ಅದನ್ನು ನಾನು ಟ್ರೈ ಮಾಡ್ಬೋದು, ನಾನೇ ಟ್ರೈ ಮಾಡೋಣ. ಓಕೆ, ಆಮೇಲೆ ಹೇಗೆ ಈ ಐಟಲ್ ಹಾಕೊಂಡು ಸ್ಟ್ರೆಚಿಂಗ್ ಥರ ಎಕ್ಸರ್ಸೈಸ್ ಅಂತ ಮಾಡ್ಬೋದು. ಹೌದು. ಓಕೆ, ಮಲ್ಟಿಪರ್ಪಸ್ ಚೆನ್ನಾಗಿದೆ. ಥ್ಯಾಂಕ್ ಯು. ನೋಡೋಣ ಇದು ನೋಡ್ಬಿಟ್ಟು ಆಮೇಲೆ ರಿಸಲ್ಟ್ ಬರ್ತಾರೆ ಅಂತ ಹೇಳ್ತೀವಿ. ಸೊ ನಿನ್ನ ಬರ್ತ್ಡೇ ಚೇಂಜಸ್ಸಿಗೆ ನಾವು ಕಾಯ್ತಾ ಇರ್ತೀವಿ. ಸರಿ, ನೋಡೋಣ.